ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಬಟ್ ಇಲ್ಲಿ ನೀವು ನೋಡ್ಬೋದು, ನಾನು ಯಾವುದೇ ರೀತಿಯಾದಂಥ ಒಂದು ಸೋಷಿಯಲ್ ಸೈನ್ಸ್ ಚಾಪ್ಟರ್ನ ಇಲ್ಲಿ ಹೇಳ್ಕೊಡಕ್ಕೆ ಬಂದಿಲ್ಲ. ಇನ್ನು ಈಗ ಶುರು ಮಾಡ್ತಾ ಇದ್ದೀರಾ, ಯಾಕೆ ಅಷ್ಟೊಂದೆಲ್ಲ ಸ್ಟ್ರೆಸ್ ತಗೋತೀರಾ ಅಲ್ವಾ? ನೀವಿಲ್ಲಿ ನೋಡ್ಬೋದು, ಇವತ್ತು ನಾನು ಮಾಡ್ತಾ ಇರೋವಂಥ ವಿಡಿಯೋ 0 to ಟಾಪರ್ ಸ್ಟ್ರಾಟಜಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, ಅಂದರೆ ನಿಮಗೆಲ್ಲ. ನನ್ನ ಪ್ರಕಾರ ಮಕ್ಕಳೇ, ಡೆಫಿನೆಟ್ಲಿ ಯಾರೂ ಝೀರೋ ಅಲ್ಲ, ಅದಂತೂ ಶ್ಯೂರ್. ಬಟ್ ಎಲ್ಲರೂ ಟಾಪರ್ ಕೂಡ ಅಲ್ಲ, ಹೌದಾ ಅಲ್ವಾ ಮಕ್ಕಳೇ? ಸುಮಾರು ಜನ ಇಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಇವತ್ತು, ಒಬ್ಬ ಆವ್ರೇಜ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಫೇಲ್ ಮಾರ್ಕ್ಸ್ ಬರುವಂಥ ಸ್ಟೂಡೆಂಟ್ ಕೂಡ ಆಗಿರ್ಬೋದು, 9th ಸ್ಟ್ಯಾಂಡರ್ಡ್ವರೆಗೂ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಇವಾಗಲೂ ನನ್ನ ಸಿಚುವೇಶನ್ ಇದೆ, ಇನ್ನು 10thಲ್ಲೂ ನನ್ನ ಸಿಚುವೇಶನ್ ಹೀಗೆ ಇರುತ್ತೆ ಅಂತ ಯಾರೆಲ್ಲ ಕಾಂಪ್ರಮೈಸ್ ಆಗ್ತಾ ಇದ್ದೀರೋ ಅದನ್ನು ಡೆಫಿನೆಟ್ಲಿ ನಿಮ್ಮ ತಲೆಯಿಂದ ಬಿಟ್ಬಿಡಿ. 10th ಸ್ಟ್ಯಾಂಡರ್ಡ್ ಕ್ಯಾನ್ ಬಿ ಅ ಗೇಮ್ ಚೇಂಜರ್, ಡೆಫಿನೆಟ್ಲಿ ಕ್ಯಾನ್ ಬಿ ಅ ಗೇಮ್ ಚೇಂಜರ್. 10thಲ್ಲೂ ನನಗೆ ಆವ್ರೇಜ್ ಮಾರ್ಕ್ಸೇ ಬರುತ್ತೆ, ನನಗೆ ಫೇಲ್ ಮಾರ್ಕ್ಸೇ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದನ್ನು ಬಿಟ್ಬಿಡಿ. ಡೆಫಿನೆಟ್ಲಿ ನಾನು ಹೇಳ್ದೆ ಅಲ್ಲ, ಎಲ್ಲರೂ ಟಾಪರು ಅಲ್ಲ ಅಂತ. ಬಟ್ ನಾನು ಹೇಳೋದನ್ನ ನೀವು ಮಾಡ್ತಾ ಹೋದರೆ ಡೆಫಿನೆಟ್ಲಿ 2027 ಏನಿದೆ ಆ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ ನೀವು ಟಾಪರ್ ಆಗೇ ಆಗ್ತೀರಾ. 95%ಗಿಂತ ಜಾಸ್ತಿ ಡೆಫಿನೆಟ್ಲಿ ನಿಮಗೆ ಬರುತ್ತೆ. ಇಟ್ ಈಸ್ ಪಾಸಿಬಲ್. 95% ತೆಗೆಯೋದು ಡೆಫಿನೆಟ್ಲಿ ಸಾಧ್ಯ ಇದೆ. 9thವರೆಗೂ ಯಾರ್ಯಾರೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, 60%, 50% ಅಥವಾ ಪಾಸೇ ಆಗ್ತಾ ಇಲ್ಲ, 70%, 80%, ಯಾವುದೇ ಕ್ಯಾಟಗರಿಯಲ್ಲಿದ್ರೂ ಡೆಫಿನೆಟ್ಲಿ ನಾವು ಹೇಳ್ದಂಗೆ ನೀವು ಮಾಡಿದ್ರೆ 95%ಗಿಂತ ಜಾಸ್ತಿ ಬಂದೇ ಬರುತ್ತೆ. ಅದಕ್ಕೆ ಪ್ರೂಫ್ ನಿಮ್ಮ ಸೀನಿಯರ್ಸ್ನ ಕೇಳಿ, ನಮ್ಮ ಚಾನೆಲ್ನ ನೋಡಿ, ನಮ್ಮ ಚಾನೆಲಲ್ಲಿ ಬರ್ತಾ ಇರೋವಂಥ ಕಮೆಂಟ್ಸ್ಗಳನ್ನ ನೋಡಿ. ಡೆಫಿನೆಟ್ಲಿ ನಾವು ಕೆಲವೊಂದು ಹಾಕಿದ್ದೀವಿ, ಬಟ್ ಎಲ್ಲನೂ ಹಾಕ್ಕೊಂಡಿರೋದಕ್ಕೆ ಆಗೋದಿಲ್ಲ ಇಲ್ಲ. ಸೊ ಗೋ ಆ್ಯಂಡ್ ಸಿ, ಆಯಿತಾ? ಆ್ಯಂಡ್ ನೀವು ಮೇನ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸಬ್ಸ್ಕ್ರೈಬ್ ಆದರೆ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳು, ನೋಟಿಫಿಕೇಷನ್ಸ್ಗಳು ಎಲ್ಲ ನಿಮಗೆ ಬರುತ್ತೆ. ಸೊ ಯಾವುದೇ ವಿಡಿಯೋನು ನೀವು ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಸೊ ನೋಡಿ ಇಲ್ಲಿ 95% ತೆಗೆಯೋದು ಅನ್ನೋ ಅಷ್ಟೊತ್ತಿಗೆ ಅವನು ತುಂಬ ಇಂಟೆಲಿಜೆಂಟ್ ಇರಬೇಕು ಅಂತ ಏನಿಲ್ಲ. ಇಟ್ಸ್ ನಾಟ್ ಎಟ್ ಆಲ್ ಅಬೌಟ್ ಇಂಟೆಲಿಜೆನ್ಸ್, ಇಟ್ಸ್ ಅಬೌಟ್ ಸ್ಟ್ರಾಟಜಿ ಪ್ಲಸ್ ಕನ್ಸಿಸ್ಟೆನ್ಸ್. ಸೊ ನೀವು ಯಾವ ರೀತಿಯಲ್ಲಿ ಓದ್ತಾ ಇದ್ದೀರಾ, ಯಾವ ತಂತ್ರನ ಉಪಯೋಗಿಸ್ತಾ ಇದ್ದೀರಾ, ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿದ್ದೀರಾ ಇಲ್ವಾ, ಪ್ರತಿದಿನ ಓದ್ತಾ ಇದ್ದೀರಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಮಹಾನ್ ಬುದ್ಧಿವಂತ ಆಗಿರಬೇಕು ಅಂತ ಏನಿಲ್ಲ, ಆಯಿತಾ? ಸೊ ಸಮ್ಮರ್ ಇಸ್ ಯೋರ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಮಕ್ಕಳೇ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಈ ಟೈಮ್ನ ನೀವು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಲೈಕ್ ಆಲ್ಮೋಸ್ಟ್ ಸಾಲಿಡ್ 1 month ಇದೆ. ನನಗೆ ಗೊತ್ತು, ಸುಮಾರು ಜನಕ್ಕೆ ಬೇಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ನನಗೆಲ್ಲನೂ ಗೊತ್ತು. ಬಟ್ ಎಲ್ಲೂ ಫುಲ್ ಫ್ಲೆಜ್ಡ್ ಆಗಿ ಪಾಠನ ಶುರು ಮಾಡಿ ಓದ್ಕೊಳ್ಳಿ ಅಂತ ಟೆಸ್ಟ್ ಇದೆಲ್ಲ ಏನು ಮಾಡ್ತಾ ಇಲ್ಲ ಇನ್ನು. ಬಟ್ ಯು ಸ್ಟಿಲ್ ಹ್ಯಾವ್ ಟೈಮ್. ಸೊ ಸುಮಾರು ಜನಕ್ಕೆ ಇನ್ನು ಈ ಒಂದು ರಜದ ಪೀರಿಯಡಲ್ಲಿ ಇದ್ದೀರ, ಹೌದಾ ಅಲ್ವಾ? ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಅದರಿಂದ ಅಡ್ವಾಂಟೇಜ್ನ ಪಡೀರಿ. ಓಕೆ, ಸಮ್ಮರ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಿಮ್ಗೆ ಇರುವಂಥದ್ದು. ಸೊ ವಾಟ್ ಯು ಡೂ ನೌ ಡಿಸೈಡ್ಸ್ ಯುವರ್ ರಿಸಲ್ಟ್. ಅದಂತೂ ಡೆಫಿನೆಟ್ಲಿ ನಿಜ, ಖಂಡಿತವಾಗ್ಲೂ ನಿಜ ಮಕ್ಕಳೇ. ಏನು ಸಮ್ಮರ್ ವೆಕೇಷನ್ನು ಎಂಜಾಯ್ ಮಾಡೋಣ, ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನೋಡೋಣ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ FA1 ಬರಲಿ, FA1 ಚೆನ್ನಾಗಾಗಲಿಲ್ಲ FA2 ಬರಲಿ, SA1 ಬರಲಿ, ಅದಾದಮೇಲೆ ಪ್ರಿಪ್ರೇಟ್ರಿಗಳು ಬರಲಿ, ಫೈನಲ್ ಬೋರ್ಡ್ ಎಕ್ಸಾಮ್ ತಾನೇ, ಅದನ್ನು ನೋಡ್ಕೊಳ್ಳೋಣ. ಸೊ ಈ ಥರ ಒಂದು ಮೈಂಡ್ಸೆಟ್ ಇದ್ದರೆ ಅದು ಇವತ್ತಿಂದನೇ ತೆಗೆದುಬಿಡಿ. ನಿಮ್ಗೆ ಆ ಥರ ಮೈಂಡ್ಸೆಟ್ ಇಟ್ಕೊಂಡಿರೋದಕ್ಕೆ ನಿಮಗೆ ಈ 95% ಬರ್ತಾ ಇಲ್ಲ ಇಷ್ಟು ವರ್ಷಗಳು. ಈಗ ಅಟ್ಲೀಸ್ಟ್ ಆ ಮೈಂಡ್ಸೆಟ್ನ ತೆಗೀರಿ, ಡೆಫಿನೆಟ್ಲಿ ಈ ಪರ್ಸೆಂಟೇಜ್ ನೀವು ನೋಡ್ಬೋದು, ಇನ್ನೂ ಜಾಸ್ತಿ ಪರ್ಸೆಂಟೇಜ್ ನೀವು ನೋಡ್ಬೋದು. ರೈಟ್? ಎಸ್. ಸೊ ವೇಸ್ಟಿಂಗ್ ಸಮ್ಮರ್, ನೀವು ನಿಮ್ಮ ಬೇಸಿಗೆಯನ್ನು ವ್ಯರ್ಥ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಡೋಂಟ್ ಸ್ಟಾರ್ಟ್ ಟೂ ಲೇಟ್. ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತಿಂದ ಶುರು ಮಾಡಿ. ಒಂದು ರೋಟೀನ್ ಇಲ್ಲ ಅಂತ ಅಂದರೆ ಇಷ್ಟೊತ್ತಿಗೆ ಬೆಳಗಿನ ಜಾವ ಏಳಬೇಕು, ಇಷ್ಟೊತ್ತಿಗೆ ತಿಂಡಿ ತಿನ್ನಬೇಕು, ಇಷ್ಟು ಗಂಟೆಗಳ ಕಾಲ ನಾನು ಓದಬೇಕು, ಇಷ್ಟು ಗಂಟೆಗಳ ಕಾಲ ನಾನು ಆಟ ಆಡಬೇಕು, ಹೊರಗಡೆ ಹೋಗಬೇಕು, ಎಲ್ಲನೂ ಒಂದು ರೋಟೀನ್, ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಓಕೆನಾ? ಸ್ಟಡಿಂಗ್ ಓನ್ಲಿ ಬಿಫೋರ್ ದ ಎಕ್ಸಾಮ್ ಅವಾಯ್ಡ್ ಮಾಡಿ. ರೋಟೀನ್ ಇಲ್ದಿರ ಇರೋದು ಅವಾಯ್ಡ್ ಮಾಡಿ. ಲೇಟಾಗಿ ಸ್ಟಾರ್ಟ್ ಮಾಡೋದು ಅವಾಯ್ಡ್ ಮಾಡಿ.
ಸೊ ಈ ಮೂರೂ ವಿಷಯಗಳನ್ನ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಯು ಆರ್ ದ ಟಾಪರ್ ಅಷ್ಟೇ. ಓಕೆ, ಸೊ ಟಾಪರ್ ಸ್ಟಾರ್ಟ್ ವೆನ್ ಅದರ್ಸ್ ರಿಲ್ಯಾಕ್ಸ್. ಸೊ ಸುಮಾರು ಜನ ಇವಾಗ ಆಟಾಡ್ತಾ ಇರ್ತಾರೆ, ಬಟ್ ನೀವು ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಆಟಾಡಿ ಡೆಫಿನೆಟ್ಲಿ. ನಾನು ಏನು ಹೇಳ್ತಾ ಇದ್ದೀನಿ, 2 ಅವರ್ ಓದ್ಕೊಳ್ಳಿ ಅಟ್ಲೀಸ್ಟ್. ಏನೂ ಓದ್ದಿರಾ ಬುಕ್ಕೇ ಮುಡ್ದಿರಾ ಅಂತೂ ಇರೋದಕ್ಕೆ ಹೋಗಬೇಡಿ. ಓಕೆ, ಸೊ ಫಸ್ಟ್ 30 ಡೇಸ್ ಪ್ಲ್ಯಾನ್ ನೋಡಿ. ಮೊದಲ 30 ದಿನಗಳ ಯೋಜನೆ. ಸ್ಟಾರ್ಟ್ ವಿತ್ 2-3 ಸಬ್ಜೆಕ್ಟ್ಸ್. ನಿಮಗೆ 6 ಸಬ್ಜೆಕ್ಟ್ಸ್ಗಳಿದೆ. ಯಾವುದಾದ್ರೂ ಒಂದು 2-3 ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗಿರೋ ಸಬ್ಜೆಕ್ಟು ಅಥವಾ ಡಿಫಿಕಲ್ಟ್ ಅನಿಸೋ ಸಬ್ಜೆಕ್ಟ್, ಎನಿಥಿಂಗ್. ಓಕೆ, ಬೇಸಿಕ್ಸ್ ಮೇಲೆ ಫೋಕಸ್ ಮಾಡಿ ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್ ಫಾರ್ಮುಲಾಸ್ ಆಗಿರ್ಬೋದು, ರಿಯಾಕ್ಷನ್ಸ್ಗಳಾಗಿರ್ಬೋದು, ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್, ಸೋಷಿಯಲ್ಗೆ ಬರೋಷ್ಟೊತ್ತಿಗೆ ಗ್ರಾಮರ್ ಪಾಯಿಂಟ್ಸ್ಗಳಾಗಿರ್ಬೋದು, ಇವೆಲ್ಲ ನಿಮಗೆ ಬೇಸಿಕ್ಸು. 10th ABCD, 9th ABCD, ಫಸ್ಟ್ ಸ್ಟ್ಯಾಂಡರ್ಡಲ್ಲೂ ABCD. ಸೊ ಬೇಸಿಕಲಿ ಬೇಸಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಸ್ಟಡಿ 2 to 3 hours ಡೈಲಿ ಡೆಡಿಕೇಟೆಡ್ ಆಗಿ, ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟ್ರಾಂಗ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತಂದರೆ 10th ಸ್ಟ್ಯಾಂಡರ್ಡ್ ಈಸಿ ಆಗಿಬಿಡುತ್ತೆ. ಓಕೆನಾ. ಸೊ 30 ಡೇಸ್ ನಾನು ಹೇಳ್ದೆ ಅಲ್ಲ, ಸಾಲಿಡ್ ಮೇ ತಿಂಗಳೆಲ್ಲ ಇಟ್ಕೊಳ್ಳಿ. ಸೊ ಸಾಲಿಡ್ 30 ಡೇಸ್ ಇದೆ. ಆ 30 ಡೇಸನ್ನು ನೀವು ಇಷ್ಟು ಮಾಡಿದರೆ ಎಷ್ಟೋ ಮಾಡ್ದಂಗೆ ಆಗುತ್ತೆ. ಓಕೆನಾ. ಎಸ್, ಹೌ ಟು ಸ್ಟಡಿ, ಅಧ್ಯಯನ ಮಾಡುವುದು ಹೇಗೆ. ಸೊ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ. ದೆರ್ ಆರ್ 4 steps. ಒಂದು ಕಾನ್ಸೆಪ್ಟ್ನ ತಗೊಳ್ಳಿ. ನನಗೆ ಟಕ್ಕಂತ ನೆನಪಾಗ್ತಾ ಇರೋದು ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಸೋಷಿಯಲ್ ಸೈನ್ಸ್ ಹೇಳ್ಕೊಡ್ತೀನಿ ಅದಕ್ಕೆ. ಸೊ ಅಡ್ವೆಂಟ್ ಆಫ್ ಯುರೋಪಿಯನ್ಸಲ್ಲಿ ಪೋರ್ಚುಗೀಸರು ಹೇಗೆ ಬಂದರು ಭಾರತಕ್ಕೆ, ಆಯಿತಾ, ಅದು ಒಂದು ಕಾನ್ಸೆಪ್ಟು. ಸೊ ಈ ಪೋರ್ಚುಗೀಸರು ಹೇಗೆ ಬಂದರು, ಯಾಕೆ ಬಂದರು, ಏನಾಯಿತು ಅನ್ನೋದನ್ನೆಲ್ಲ ನೀವು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನೇನು ಅರ್ಥ ಆಗಿದೆಯೋ ಅದನ್ನು ನಿಮ್ಮದೇ ಆದಂಥ ಒಂದು ಲ್ಯಾಂಗ್ವೇಜಲ್ಲಿ ಸಿಂಪಲ್ ವರ್ಡ್ಸಲ್ಲಿ ನೋಟ್ಸ್ನ ಮಾಡ್ಕೊಳ್ಳಿ. ಆ ಕ್ವೆಶ್ಚನ್ ಏನಿದೆ, ಪೋರ್ಚುಗೀಸರ ಕ್ವೆಶ್ಚನ್ ಏನಿದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ಪ್ರಾಕ್ಟೀಸ್ ಮಾಡಿಕೊಂಡು ಒಂದ್ಸತಿ ಬುಕ್ ಮುಚ್ಚಿ ಓದ್ಕೊಂಡು ಇದನ್ನೆಲ್ಲ ಮಾಡಿ. ಆ್ಯಂಡ್ ಅದು ಸೇಮ್ ಡೇ ಏನು ಮಾಡಿ, ರಿವಿಷನ್ನ ಕೂಡ ಮುಗಿಸ್ಬಿಡಿ. ಸೊ ಇವತ್ತಿನ ದಿನ ನೀವು ಈ ಒಂದು ಕಾನ್ಸೆಪ್ಟ್, ಸೋಷಿಯಲ್ ಸೈನ್ಸಲ್ಲಿ ಪೋರ್ಚುಗೀಸರ ಕಾನ್ಸೆಪ್ಟ್ ನೀವು ಥರೋ ಆಗಿಬಿಟ್ಟಿದ್ದೀರ. ನಾನು ಫೈನಲ್ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಕೇಳಿದ್ರು ನಿಮಗೆ ಅದು ನೆನಪಿರಬೇಕು. ಆ ರೀತಿ ನೀವು ಓದ್ಕೋಬೇಕು. ಓಕೆನಾ. ಸೊ ಬೇಸಿಕಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಓದಿ, ಇಂಟ್ರೆಸ್ಟ್ ಕೊಟ್ಟು ಓದಿ, ಒಂದು ಸ್ವಲ್ಪ ಪ್ರೀತಿ ಕೊಟ್ಟು ಓದಿ. ಡೆಫಿನೆಟ್ಲಿ ಇಟ್ ಈಸ್ ಗೋನ್ ಟು ಬಿ ಪಾಸಿಬಲ್ ಆಯಿತಾ. ಸೊ ಸೋಷಿಯಲ್ ಅನ್ನೋ ಸಬ್ಜೆಕ್ಟಲ್ಲಿ ಒಂದು ಸ್ಮಾಲ್ ಕಾನ್ಸೆಪ್ಟ್ ನೀವು ಓದ್ಕೊಂಡ್ಬಿಟ್ಟಿದ್ದೀರ. ಸೇಮ್ ಥಿಂಗ್ ಯು ಕ್ಯಾನ್ ಡೂ ವಿತ್ ಸೈನ್ಸ್, ಸೇಮ್ ಥಿಂಗ್ ಯು ಕ್ಯಾನ್ ಡೂ ವಿತ್ ಕನ್ನಡ. ಆ ಥರ ಮಾಡ್ತಾ ಹೋಗ್ಬೋದು ಆಯಿತಾ. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ನ ಮಾಡ್ಕೊಳ್ಳಿ, ಆ ಕ್ವೆಶ್ಚನ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ರಿವಿಷನ್ನು ಕೂಡ ಆಯಿತು. ಎಲ್ಲ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಸಾಕು ನಿಮಗೆ ಅಷ್ಟೇ. ಬೇರೆ ಸಬ್ಜೆಕ್ಟು ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ಅರ್ಧ ಗಂಟೆ, ಆ ಥರ 1.5 to 2 hours ಓದ್ಕೊಳ್ಳಿ ಸಾಕು. ಇನ್ನೂ ಇಂಟ್ರೆಸ್ಟ್ ಇದೆಯಾ ನಿಮಗೆ 3 hour ಕೂಡ ಓದ್ಕೊಳ್ಳಿ. ಇಟ್ ಜಸ್ಟ್ ಡಿಪೆಂಡ್ಸ್ ಆನ್ ಯು, ಪರ್ಸನ್ ಟು ಪರ್ಸನ್ ಆಯಿತಾ. ಸೊ ಡೋಂಟ್ ಜಸ್ಟ್ ರೀಡ್, ಲರ್ನ್ ಆ್ಯಕ್ಟಿವ್ಲಿ. ಓದ್ಕೊಳ್ಳಿ ಅಂದಿದ ತಕ್ಷಣ ಸುಮ್ಮನೆ ಬುಕ್ನ ಓದ್ತಾ ಹೋಗೋದಲ್ಲ, ಅರ್ಥ ಮಾಡ್ಕೊಳ್ಳಿ, ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನೆಲ್ಲ ಮಾಡಬೇಕು. ಆ್ಯಂಡ್ ಅಟ್ ದಿ ಎಂಡ್ ರಿವಿಷನ್ ಕೂಡ ಮಾಡಬೇಕು. ಓಕೆನಾ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದೆ ಅಲ್ಲ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ, ಈ ಥರ ವೀಡಿಯೋಸ್ಗಳು ನಿಮಗೆ ಬರುತ್ತೆ, ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಸ್ಗಳು ನಿಮಗೆ ಬರುತ್ತೆ. ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಬಿಕಾಸ್ ಬರೋದು ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಲೈಕ್ ಕೂಡ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೀಕ್ರೆಟ್ ಟು ಹೈ ಮಾರ್ಕ್ಸ್. ಸೊ ಹೆಚ್ಚಿನ ಅಂಕಗಳ ರಹಸ್ಯ ಏನಪ್ಪ ಅಂತಂದರೆ, ಸ್ಟಾರ್ಟ್ ರೈಟಿಂಗ್ ಫ್ರಮ್ ಡೇ 1. ರೈಟಿಂಗ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, ಕ್ವೆಶ್ಚನ್ನ ಪ್ರಾಕ್ಟೀಸ್ ಮಾಡೋದು, ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬಹುದು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗುತ್ತೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಮ ಎಕ್ಸಾಮ್ನ ಬರೀಬೇಕಲ್ವಾ, 3 hour ಕೂತ್ಕೊಂಡು ಬರೀಬೇಕು. ಸೊ ನಿಮ್ಮ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರ್ಸ್ಗಳನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರೆಸೆಂಟೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಹೇಗೆ ಮಾಡ್ಕೋತೀರಾ? ಥ್ರೂ ರೈಟಿಂಗ್ ಆಯಿತಾ. ಸೊ ಇನ್ ಎಕ್ಸಾಮ್ಸ್ ರೈಟಿಂಗ್ ಈಸ್ ಈಕ್ವಲ್ಸ್ ಟು ಮಾರ್ಕ್ಸ್ ಅಲ್ವಾ. ಬಟ್ ಅಂದರೆ ನಿಮ್ಗೆ ಇನ್ನೂ ಹೋಗ್ತಾ ಹೋಗ್ತಾ ಒಂದು ಆನ್ಸರ್ಗೆ ಯಾವ ರೀತಿ ಪಾಯಿಂಟ್ಸ್ನ ಬರೀಬೇಕು, ಅಥವಾ 3 marks ಆಗಿದ್ರೆ ಎಷ್ಟು ಪಾಯಿಂಟ್ಸ್ ಬರೀಬೇಕು, ಸೊ ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಅಷ್ಟೆಲ್ಲ ಬೇಡ, ಇಷ್ಟನ್ನ ತಿಳ್ಕೊಂಡಿರಿ, ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ.
ಸೊ 3 hour ಪ್ಲ್ಯಾನ್ 3 ಗಂಟೆಗಳ ಯೋಜನೆ ನಾನು ಹೇಳ್ದೆ ಅಲ್ಲ, ನಾನು 3 ಅವರ್ಸ್ಗೆ ಕೊಡ್ತಾ ಇದ್ದೀನಿ. ನಿಮ್ಗೆ ಬರೀ 2 ಅವರ್ಸ್ ಮಾತ್ರ ಓದೋಕ್ಕಾಗೋದು ಅಷ್ಟೇ ನನ್ನ ಕೆಪಾಸಿಟಿ ಅಂತಂದರೆ ಇಟ್ ಇಸ್ ಫೈನ್. ಬಟ್ ಆ 2 ಅವರ್ಸ್ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಓದಿ. ಇಲ್ಲ ನಾನು 4 ಅವರ್ ಓದ್ತೀನಿ ಅಂತಂದರೆ ಡೆಫಿನೆಟ್ಲಿ ಪ್ಲೀಸ್ ಸ್ಟಡಿ, ಆಯಿತಾ. ಬಟ್ ನಾನು ಒಂದು ಆವ್ರೇಜ್ 3 ಅವರ್ ಕೂತ್ಕೊಂಡು ಓದ್ಬೋದು ರಜದ ಟೈಮಲ್ಲಿ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ನಾನು 3 ಅವರ್ ಪ್ಲ್ಯಾನ್ನ ಕೊಟ್ಟಿದ್ದೀನಿ. 1 ಅವರ್ ಏನು ಮಾಡ್ತೀರಾ, ಓದ್ಕೋತೀರಾ. ಇನ್ನೊಂದು ಅವರು ಪ್ರಾಕ್ಟೀಸ್ ಮಾಡ್ತೀರಾ, 30 ನಿಮಿಷಗಳ ಕಾಲ ರಿವಿಷನ್ ಮಾಡ್ತೀರಾ. ಇಷ್ಟು ಓದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಎಲ್ಲಿ ನಿಮಗೆ ಬರ್ತಾ ಇಲ್ಲ. ಇವಾಗ ಮ್ಯಾಥ್ಸ್ ಅಂದಿದ ತಕ್ಷಣ ನಿಮಗೆ ಟೇಬಲ್ಸ್ ಬರ್ತಾ ಇಲ್ಲ ಕರೆಕ್ಟಾಗಿ. ಸೊ ಮಲ್ಟಿಪ್ಲಿಕೇಶನ್ ಮಾಡೋದ್ರಲ್ಲಿ ನಿಮಗೆ ಟೈಮ್ ಹೋಗ್ತಾ ಇದೆ. ಸೊ ಅದು ವೀಕ್ ಏರಿಯಾ. ಸೊ ಟೇಬಲ್ಸ್ನ ಕೂತ್ಕೊಂಡು ಓದುವಂಥದ್ದು, ಆಯಿತಾ. ಸೊ ಡಯಾಗ್ರಾಮ್, ಸೈನ್ಸಲ್ಲಿ ಡಯಾಗ್ರಾಮ್ ಹೇಳೋದಕ್ಕೆ ನೀವು ಎಷ್ಟೊತ್ತು ಆಗ್ತಾಯಿದೆ, ಒಂದು 3/4 ಗಂಟೆ ಅದಕ್ಕೆ ಆಗ್ತಾಯಿದೆ ಒಂದು ಹಾರ್ಟ್ ಡಯಾಗ್ರಾಮ್ನ ಡ್ರಾ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ಯುವರ್ ವೀಕ್ ಏರಿಯಾ. ಸೊ ಈ 30 ನಿಮಿಷ ಡೆಡಿಕೇಟೆಡ್ ಆಗಿ ಆ ವೀಕ್ ಏರಿಯಾ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಇಟ್ಕೊಳ್ಳಿ. ಸೊ ಇಲ್ಲಿಗೆ ನಿಮಗೆ 3 ಅವರ್ಸ್ ಆಯಿತು, ಓಕೆನಾ. ಸೊ 1 ಅವರ್ ಕರೆಕ್ಟಾಗಿ ಓದ್ತಾ ಇದ್ದೀರಾ, ಇನ್ನು 1 ಅವರ್ ಅದೇನು ಓದಿದ್ರೋ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಅದಾದಮೇಲೆ ಬುಕ್ ಮುಚ್ಚಿಬಿಟ್ಟು ಒಂಥರ ಟೆಸ್ಟ್ ಥರ ಕ್ವೆಶನ್ಸ್ನ ಬರೆದ್ಬಿಟ್ಟು ನೋಡ್ದಿರಾ ಬರೆಯೋ ಅಂಥದ್ದು ಅಥವಾ ನೋಡ್ದಿರಾ ಹೇಳೋ ಅಂಥದ್ದು, ಆ ಥರದ್ದು ಏನಾದರೂ ಮಾಡ್ತೀರಾ. ಆ್ಯಂಡ್ ಎಲ್ಲಿ ನಿಮಗೆ ಆನ್ಸರ್ಸ್ ತಪ್ಪಾಗ್ತಾ ಇದೆ, ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ, ನಂಗೆ ಬರ್ತಾ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಇದ್ರ ಮೇಲೆ ಅಂತ ಅಂದಿದ್ದನ್ನು ವೀಕ್ ಏರಿಯಾಸ್ ಅಂತ ಹೇಳ್ತೀವಿ. ಅದನ್ನು 30 ನಿಮಿಷ ಲಾಸ್ಟಿಗೆ ಡೆಡಿಕೇಟ್ ಮಾಡ್ತೀರಾ, ಓದ್ಕೋತೀರಾ, ಓಕೆನಾ. ಸೊ ಸಿಂಪಲ್ ರೋಟೀನ್, ಬಿಗ್ ರಿಸಲ್ಟ್ಸ್, ಹೌದಾ ಅಲ್ವಾ. ಜಾಸ್ತಿ ಏನು ನಾನು ಹೇಳ್ತಾ ಇಲ್ಲ, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಬಟ್ ರಿಸಲ್ಟ್ಸ್ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ. ಮಕ್ಕಳೇ, ಡೆಫಿನೆಟ್ಲಿ ಸ್ಮಾರ್ಟಾಗಿ ಓದೋದು ಇಸ್ ವೆರಿ 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 ಇಂಪಾರ್ಟೆಂಟ್. ನಾನು ಹೇಳೋದಿದೆ, ಪ್ರತಿ ಸತಿ ಹೇಳೋದಿದೆ, ಹಾರ್ಡ್ ವರ್ಕ್ನ ಡೆಫಿನೆಟ್ಲಿ ಮಾಡಬೇಕು, ಬಟ್ ಸ್ಮಾರ್ಟಾಗಿ ಮಾಡಬೇಕು, ಆಯಿತಾ. ಹಾರ್ಡ್ ವರ್ಕ್ ಅಂದಿದ ತಕ್ಷಣ 10 ಗಂಟೆ 12 ಗಂಟೆ ಕೂತ್ಕೊಂಡು ಓ ಅಂತ ಓದೋದಲ್ಲ. ದಟ್ ಈಸ್ ನಾಟ್ ಹಾರ್ಡ್ ವರ್ಕ್, ದಟ್ ಈಸ್ ಯೂಸ್ಲೆಸ್ ಥಿಂಗ್ ದಟ್ ಯು ಆರ್ ಡೂಯಿಂಗ್ ಅಂತ ಹೇಳ್ಬೋದು ನಾನು. ಸುಮ್ಮನೆ ಮೈಕೈ ನೋವು, ತಲೆಗೆ ಸ್ಟ್ರೆಸ್ಸು, ಆಲ್ ಆಫ್ ದ್ಯಾಟ್, ಆಯಿತಾ. ಕಣ್ಣಿಗೆ ಸ್ಟ್ರೆಸ್ಸು, ಎಲ್ಲ ಸ್ಟ್ರೆಸ್ಸೇ ಅದು. ಬಟ್ ಅದನ್ನು ಸ್ಮಾರ್ಟಾಗಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ಚುರುಕಾಗಿ ಅಧ್ಯಯನನ ಮಾಡಿ. ಮ್ಯಾಥ್ಸ್ ದಿನಾಗಲೂ ಪ್ರಾಕ್ಟೀಸ್ ಮಾಡಿ, ಓಕೆ. ಇಟ್ಸ್ ಅ ವಲಟೈಲ್ ಸಬ್ಜೆಕ್ಟ್, ಬೇಗ ಮರ್ತೋಗುವಂಥ ಸಬ್ಜೆಕ್ಟ್. ಸೊ ಪ್ರತಿನಿತ್ಯ ಓದೋದು ತುಂಬ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸ್ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಓನ್ ಸೆಂಟೆನ್ಸಲ್ಲೇ ನೀವು ಹೇಳ್ಬೋದು, ಆಯಿತಾ. ಸೊ ಇವಾಗ ಒಂದು ಪ್ಲ್ಯಾಂಟ್ ಲೈಫ್ ಹೇಗೆ ಹುಟ್ಕೊಳ್ಳುತ್ತೆ ಅಂತ ನೀವು ಅರ್ಥ ಅದು ಹುಟ್ಟೋದ್ರಿಂದ ಸಾಯೋ ತನಕ ಏನೇನಾಗುತ್ತೆ ಅಂತ ನೀವು ತಿಳ್ಕೊಂಬಿಟ್ರೆ ಈಸಿಯಾಗಿ ಹೋಗಿ ಆನ್ಸರ್ನ ಬರಿಬೋದಾ. ಆ ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಹೌದಾ ಅಲ್ವಾ. ದಟ್ಸ್ ಜಸ್ಟ್ ಎನ್ ಎಕ್ಸಾಂಪಲ್. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ವರ್ಡ್ಸ್ಗಳೇ ಬರಿಬೇಕು ಅಂತ ಏನಿಲ್ಲ. ಸೊ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ರೈಟ್. ಸೋಷಲ್ ಅಂದಿದ ತಕ್ಷಣ ರಿವೈಸ್ ಪ್ಲಸ್ ರೈಟ್. ಸೋಷಿಯಲ್ ಸೈನ್ಸಿಂದ ಎಸ್ಪೆಷಲಿ ಮಕ್ಕಳೇ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳೇನು ಕ್ವೆಶನ್ಸ್ ಇದೆ ಅದೇ ರಿಪೀಟ್ ಆಗುವಂಥ ಸಾಧ್ಯತೆಗಳಿದೆ ಜಾಸ್ತಿ. ಸೊ ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತೇ ಇದೆ 33 ಚಾಪ್ಟರ್ಸ್ ಇದೆ, ವಿಚ್ ಇಸ್ ರಿಯಲಿ ರಿಯಲಿ ವಾಸ್ಟ್. ಸೊ ಬರೆಯೋದು ಕೂಡ ಜಾಸ್ತಿ ಇರುತ್ತೆ. ಸೊ ಸ್ಪೀಡ್ನ ಮೇಂಟೈನ್ ಮಾಡಬೇಕು ನೀವು, ಆಯಿತಾ. ಸೊ ಅದಕ್ಕೆಲ್ಲ ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಲ್ಯಾಂಗ್ವೇಜಸ್ ಓದ್ಬಿಟ್ಟು ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗ್ರಾಮರ್ ಪಾರ್ಟ್, ಎಸ್ಪೆಷಲಿ ಗ್ರಾಮರ್ ಪಾರ್ಟ್, ನಾನು ಆಲ್ರೆಡಿ ಬೇಸಿಕ್ಸ್ ಓದ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಹೇಳಿದೆ. ಗ್ರಾಮರ್ನ ಓದಿ ಬರೆದು ಪ್ರಾಕ್ಟೀಸ್ ಮಾಡಿ. ಲೆಟರ್ ರೈಟಿಂಗ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಮೇಜರ್ ಥಿಂಗ್ಸ್ ನೀವು ಲ್ಯಾಂಗ್ವೇಜಸಲ್ಲಿ ಓದ್ಕೊಳ್ಳೋ ಅಂಥದ್ದು, ಓಕೆ. ಡಿಫ್ರೆಂಟ್ ಸಬ್ಜೆಕ್ಟ್, ಡಿಫ್ರೆಂಟ್ ಅಪ್ರೋಚ್. ನಾನು ಲ್ಯಾಂಗ್ವೇಜಸ್ಗೆ ಹಾಕಿರೋದು ಮ್ಯಾಥ್ಗೆ ಹಾಕಿಲ್ಲ, ಮ್ಯಾಥ್ಗೆ ಹಾಕಿರೋದು ಸೈನ್ಸಿಗೆ ಹಾಕಿಲ್ಲ. ಬಿಕಾಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ಗೆ ಬೇರೆ ಬೇರೆ ವಿಧದಲ್ಲಿ ಓದ್ಕೋಬೇಕಾಗಿ ಬರುತ್ತೆ, ಆಯಿತಾ. ಸೊ ಅದನ್ನು ಅರ್ಥ ಮಾಡಿಕೊಂಡು ಓದಿ. ಆ್ಯಂಡ್ ಥಿಂಕ್ ಲೈಕ್ ಅ ಟಾಪರ್ನಂತೆ ಯೋಚನೆ ಮಾಡಬೇಕು, ಓಕೆ. ಸೊ ನಾನು ಹೇಳ್ದೆ ಅಲ್ಲ, ನಾನು ಇಷ್ಟೇ, ನಾನು ಆವ್ರೇಜ್ ಸ್ಟೂಡೆಂಟೇ ಅಥವಾ ಬಿಲೋ ಆವ್ರೇಜ್ ಸ್ಟೂಡೆಂಟೇ. ಸೊ ಈ ಒಂದು ಮೈಂಡ್ಸೆಟ್ ಏನಿದೆ ಅದನ್ನು ತೆಗೆದುಬಿಡಿ. ಟಾಪರ್ ಥರನೇ ಯಾವಾಗಲೂ ಯೋಚನೆ ಮಾಡಿ. ದಟ್ ಈಸ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ, ಆಯಿತಾ. ನೋ ಝೀರೋ ಸ್ಟಡಿ ಡೇಸ್. ನಾನು ಇವತ್ತು ಓದೋಕ್ಕೆ ಆಗಿಲ್ಲ, ಓದೇ ಇಲ್ಲ ಅನ್ನೋ ಒಂದು ದಿನ ಇರಲೇಬಾರ್ದು, ಓಕೆ. ಫೋಕಸ್ ಆನ್ ಡೈಲಿ ಇಂಪ್ರೂವ್ಮೆಂಟ್, ಓಕೆ. ಸೊ ನಾನು ಇವತ್ತು 2 ಅವರ್ಸ್ ಓದ್ತಾ ಇದ್ದೀನಿ ಅಂತ ಅಂದರೆ ನೆಕ್ಸ್ಟ್ ಡೇಗೆ ನಾನು ಪರ್ಫೆಕ್ಟ್ ಆಗಿದ್ದೀನಿ. ಇನ್ನೊಂದು 10 ಡೇಸ್ ಆದ್ರೂ ನಾನು ಅದನ್ನು ನನ್ನ ತಲೆಯಲ್ಲಿ ರೀಟೇನ್ ಮಾಡ್ಕೊಂಡಿದ್ದೀನಿ. ಆ ಥರ ಓದಬೇಕು, ಓಕೆ. ಇವತ್ತು 2 ಅವರ್ಸ್ ಓದ್ತಾ ಇದ್ದೀನಿ ಅಂದರೆ ನಾಳೆ 3 ಅವರ್ಸ್
ಮಾಡ್ಕೊಳ್ಳಿ, ನಾಳಿದ್ದು 4 ಅವರ್ಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಇಂಪ್ರೂವ್ಮೆಂಟ್ ಇರಬೇಕು ನಿಮ್ಮಲ್ಲಿ. ಇವತ್ತು ನಾನು 2 ಅವರ್ಸಲ್ಲಿ ಓದಿರೋದು ನಂಗೆ ನೆಕ್ಸ್ಟ್ ಡೇ ನೆನಪಿಲ್ಲ ಅಂತಂದರೆ ಮತ್ತೆ ಓದಿ, ಇನ್ನೂ ನೆನಪಿಲ್ಲ ಮತ್ತೆ ಓದಿ. ಸೊ ಆ ಥರ ಡೆಡಿಕೇಟೆಡ್ ಆಗಿ ರಿವಿಷನ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಅನ್ನೋದನ್ನು ನಾವು ನೋಡ್ಬೋದು. ಆ್ಯಂಡ್ ಮೇನಾಗಿ ಕಂಪ್ಯಾರಿಷನ್ನ ಅವಾಯ್ಡ್ ಮಾಡಿ. ನಿಮ್ಮ ಪೇರೆಂಟ್ಸ್ ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿ ಮಾಡೋಕ್ಕೆ ಹೋಗಬೇಡಿ ಅಂತ. ನಾವೇ ಮಾಡ್ತಾ ಇದ್ದೀರವ ನಮಗೆ ಹೇಳಿ ಟೀಚರ್ಸ್ಗೆ ಮಾಡೋದಕ್ಕೆ ಹೋಗಬೇಡಿ ಅಂತ. ಯು ಆರ್ ಯು ಆಯಿತಾ. ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ನೀವು ಕಂಪೇರ್ ಮಾಡ್ಕೊಳ್ಳಿ, ಬೇರೆಯವ್ರಿಗಲ್ಲ. ಇವತ್ತು ನಾನು 60% ತೆಗೆದಿದ್ದೀನಿ, ನಾಳೆ ನಾನು 70 ತೆಗಿಬೇಕು, ನಾಳಿದ್ದು 80% ತೆಗಿಬೇಕು. ಸೊ ನಿಮಗೆ ನೀವು ಕಾಂಪಿಟೇಷನ್ ಆಗಬೇಕು ಆಯಿತಾ. ಬೇರೆಯವ್ರ ಜೊತೆ ಕಾಂಪಿಟೇಷನ್ ಅಲ್ಲ, ಬೇರೆಯವ್ರ ಜೊತೆ ಕಂಪ್ಯಾರಿಷನ್ ಅಲ್ಲ, ಅದನ್ನು ಬಿಟ್ಬಿಡಿ. ಓಕೆ. ಸೊ ಕನ್ಸಿಸ್ಟೆನ್ಸಿ ಬೀಟ್ಸ್ ಎವ್ರಿಥಿಂಗ್. ಓಕೆನಾ. ಸೊ ಸ್ಟಾರ್ಟ್ ಟುಡೇ, ಹಿಂದೆ ಪ್ರಾರಂಭಿಸಿ. ಅದಕ್ಕೆ ನಾನು ಇಷ್ಟು ಡೆಡಿಕೇಟೆಡ್ ಆಗಿ ಇಷ್ಟೊತ್ತು ಕೂತ್ಕೊಂಡು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋವಂಥದ್ದು. ಬಿಕಾಸ್ ನೀವು ಇವತ್ತು ಶುರು ಮಾಡಿ, ಈಗಲೇ ಶುರು ಮಾಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ವೇಟ್ ಫಾರ್ ಮೋಟಿವೇಶನ್. ಯಾರಾದರೂ ಒಬ್ರು ಹೇಳಬೇಕು ಅನ್ನೋದನ್ನು ನೀವು ಇಟ್ಕೋಬೇಡಿ ತಲೆಯಲ್ಲಿ. ಡೋಂಟ್ ವೇಟ್ ಫಾರ್ ಸ್ಕೂಲ್ ಆಯಿತಾ. ಸ್ಕೂಲ್ ಮಾಡಿಲ್ಲ ಅದಕ್ಕೆ ನಾನು ಓದ್ತಾ ಇಲ್ಲ ಅನ್ನೋದನ್ನು ಬಿಟ್ಬಿಡಿ. ಯಾರು ಗೊತ್ತು, ಸ್ಕೂಲ್ ಹೇಳ್ಕೊಡೋಕ್ಕಿಂತ ಮುಂಚೆನೇ ಅಥವಾ ನಾವುಗಳು ಹೇಳ್ಕೊಡೋಕ್ಕಿಂತ ಮುಂಚೆನೇ ನೀವೇ ಓದಿ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರ್ಬೋದು ನಿಮಗೆ. ಹೂ ನೋಸ್. ಸೊ ಯಾರಿಗೂ ಕಾಯಬೇಡಿ ಆಯಿತಾ. ಜಸ್ಟ್ ಬಿಗಿನ್. ಓಕೆ. ಫ್ರಮ್ 0 to ಟಾಪರ್ 1 day at a time. ಓಕೆ. ಸೊ 1 day at a time. ಪ್ರತಿದಿನಾನು ಯೂಟಿಲೈಸ್ ಮಾಡಿಕೊಡಿ, ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅಟ್ ದಿ ಎಂಡ್ ಆಫ್ ದ ಡೇ ಶಿಖರಕ್ಕೆ ಹೇಳ್ತೀರ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಓಕೆನಾ. ಸೊ ಆನ್ ದ್ಯಾಟ್ ನೋಟ್ ಮಕ್ಕಳೇ ಗೊತ್ತಾಯ್ತಲ್ಲ, ನಾನು ಆವ್ರೇಜ್ ಸ್ಟೂಡೆಂಟು, ಬಿಲೋ ಆವ್ರೇಜ್ ಸ್ಟೂಡೆಂಟ್ ಇದನ್ನೆಲ್ಲ ತೆಗೆದುಬಿಡಿ. 10th ಸ್ಟ್ಯಾಂಡರ್ಡಲ್ಲಿ ನೀವು ಯಾವುದೇ ಕ್ಯಾಟಗರಿಯಲ್ಲಿದ್ರೂ ಡೆಫಿನೆಟ್ಲಿ 95%ಗಿಂತ ಜಾಸ್ತಿ ಬರ್ಬೋದು, ನಾನಿವಾಗ ಹೇಳಿರೋ ರೊಟೀನ್ನ ನೀವು ಮಾಡ್ತಾ ಹೋದರೆ ಆಯಿತಾ. ಸೊ ಇದು ಬೇಸಿಕಲಿ ನಿಮಗೆ ರಜದಲ್ಲಿ ಮಾಡಬೇಕಾಗಿರೋವಂಥ ರೊಟೀನ್. ಸ್ಕೂಲ್ಗಳು ಸ್ಟಾರ್ಟ್ ಆದಮೇಲೆ ಲೈಕ್ ಪ್ರಾಪರ್ ಫುಲ್ ಫ್ಲೆಜ್ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೇಗೆ ನೀವು ಯುಟಿಲೈಸ್ ಮಾಡ್ಕೋಬೇಕು ಸಿಗೋವಂಥ ಒಂದು 3-4 ಅವರ್ ಸ್ಕೂಲಿಂದ ಬಂದಮೇಲೆ, ಸೊ ಅದನ್ನು ಕೂಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಓಕೆನಾ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಅದೆಲ್ಲ ಬೇಕು ಅಂತಂದರೆ ಡೆಫಿನೆಟ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.